ವೀಟ್ ಸ್ಟೋನ್ ಬ್ರಿಡ್ಜ್ ಎಂಬುದು ಏನು ಅಥವಾ ಇದರ ಉಪಯೋಗವೇನು? ವೀಟ್ ಸ್ಟೋನ್ ಬ್ರಿಡ್ಜ್. ವೀಟ್ ಸ್ಟೋನ್ ಬ್ರಿಡ್ಜ್ ವಿದ್ಯುತ್ ಶಕ್ತಿ ನಿರೋಧವನ್ನು ಅಳೆಯುವ ಸಾಧನವಾಗಿದೆ. ಏನಂತಾರೆ ಇಂಗ್ಲಿಷಲ್ಲಿ? ಎ ಡಿವೈಸ್ ಫಾರ್ ಮೆಜರಿಂಗ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅನ್ನು ಅಳೆಯುವ ಸಾಧನ. DPT ಲಸಿಕೆ ಹಾಕುವುದು ಈ ಕೆಳಗಿನ ಯಾವ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ? ಸರಿಯಾದ ಉತ್ತರ ಡಿಫ್ತೀರಿಯಾ, ಪರ್ಟ್ಯೂಸಿಸ್ ಮತ್ತು ಟೆಟಾನಸ್. ನೋಡಿ, ಡಿ ಅಂದರೆ ಡಿಫ್ತೀರಿಯಾ, ಪಿ ಅಂದರೆ ಪರ್ಟ್ಯೂಸಿಸ್, ಟಿ ಅಂದರೆ ಟೆಟಾನಸ್. ಕೆಳಗಿನ ಎ ಮತ್ತು ಬಿ ಪಠ್ಯಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿರಿ. ಜೆನೆಟಿಕ್ಸ್ನ ಸಂಸ್ಥಾಪಕರು ಯಾರು? ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಅನ್ನು ಕಂಡುಹಿಡಿದವರು ಯಾರು? ಡೈನಮೈಟ್ ಅನ್ನು ಕಂಡುಹಿಡಿದವರು ಯಾರು? ರೇಡಿಯಂ ಅನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಜೆನೆಟಿಕ್ಸ್ನ ಸಂಸ್ಥಾಪಕ JJ ಮೆಂಡಲ್. ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಅನ್ನು ಕಂಡುಹಿಡಿದವರು ರೆನೆ ಡೆಸ್ಕಾರ್ಟೆಸ್. ಡೈನಮೈಟ್ನ ಸಂಶೋಧಕರು ಆಲ್ಫ್ರೆಡ್ ನೋಬಲ್. ರೇಡಿಯಂನ ಸಂಶೋಧಕರು ಮೇಡಮ್ ಕ್ಯೂರಿ. ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು? ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವುದು ಯಾವುದು? ಬ್ಲಡ್ ಪ್ಲೇಟ್ಲೆಟ್ಗಳು. ಮಾಂಸಖಂಡದ ಸಂಕೋಚನಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಅವಶ್ಯಕತೆ ಇದೆ? ಮಾಂಸಖಂಡಗಳ ಸಂಕೋಚನಕ್ಕೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಇವೆರಡರ ಅವಶ್ಯಕತೆಯೂ ಕೂಡ ಇದೆ. ಕೆಳಗಿನವುಗಳಲ್ಲಿ ವಾಹನ ಮಾಲಿನ್ಯದಿಂದ ಉತ್ಪತ್ತಿಯಾಗದಿರುವುದು ಯಾವುದು? ಹೈಡ್ರೋಜನ್ ಪೆರಾಕ್ಸೈಡ್. ಇದು ವಾಹನ ಮಾಲಿನ್ಯದಿಂದ ಉತ್ಪತ್ತಿಯಾಗುವುದಿಲ್ಲ. ಇನ್ನುಳಿದಂತಹ ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಇವು ಮೂರು ಕೂಡ ವಾಹನ ಮಾಲಿನ್ಯದಿಂದ ಉತ್ಪತ್ತಿಯಾಗುವ ಮಲಿನಕಾರಿಗಳಾಗಿವೆ. ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಾಮೆಂಟನ್ನು ಯಾವುದರಿಂದ ಮಾಡಲಾಗಿದೆ? ವಿದ್ಯುತ್ ಬಲ್ಬ್ಗಳಲ್ಲಿ ಕಂಡುಬರುವ ಫಿಲಾಮೆಂಟ್ ಇದನ್ನು ಟಂಗಸ್ಟನ್ ಇಂದ ಮಾಡಲ್ಪಟ್ಟಿರುತ್ತಾರೆ. ಕೆಳಗಿನವುಗಳಲ್ಲಿ PVC ಪೈಪುಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಯಾವುದು? ಯಾವುದರಲ್ಲಿ? PVC ಪೈಪುಗಳ ತಯಾರಿಕೆಯಲ್ಲಿ ವಿನೈಲ್ ಕ್ಲೋರೈಡ್. ಈ ಕೆಳಗಿನವುಗಳಲ್ಲಿ ಹೊಸ ಬ್ರ್ಯಾಂಡಿನ ಮಾರ್ಜಕಗಳಲ್ಲಿರುವ ಪ್ರಮುಖ ಘಟಕಾಂಶಗಳು ಯಾವುವು? ಹೊಸ ಬ್ರ್ಯಾಂಡಿನ ಮಾರ್ಜಕಗಳಲ್ಲಿರುವ ಪ್ರಮುಖ ಘಟಕಾಂಶಗಳು ಸರ್ಫ್ಯಾಕ್ಟೆಂಟ್ಗಳು ಮೀನ್ಸ್ ಸರ್ಫ್ಯಾಕ್ಟ್ಯಾಂಟ್ಸ್ ಅಂತ. ಕೆಳಗಿನವುಗಳಲ್ಲಿ ಪಳೆಯುಳಿಕೆಗಳ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ವಿಧಾನ ಯಾವುದು? ಪಳೆಯುಳಿಕೆಗಳ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ರೇಡಿಯೋ ಕಾರ್ಬನ್ ಪರೀಕ್ಷೆಯ ವಿಧಾನವನ್ನು ಬಳಸುತ್ತಾರೆ.
ನಗಿಸುವ ಅನಿಲ ಯಾವುದು? ನೈಟ್ರಸ್ ಆಕ್ಸೈಡ್ ಇದು ನಗಿಸುವ ಅನಿಲ. ನೈಟ್ರಸ್ ಆಕ್ಸೈಡ್ನ ರಾಸಾಯನಿಕ ಸೂತ್ರ ಏನು ಅಂದರೆ ಅದು N2O. ನೈಲಾನ್ನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಯಾವುದು? ನೈಲಾನ್ನ ತಯಾರಿಕೆಯಲ್ಲಿ ಕ್ಯಾಪ್ರೋಲ್ಯಾಕ್ಟಮ್ ಅನ್ನು ಬಳಸುತ್ತಾರೆ. ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ? ಕೇಂದ್ರಾಭಿಮುಖ, ಅಪೋಹನ, ಉತ್ಕ್ರಮ ಪರಾಸರಣೆ, ಕೇಂದ್ರಪಗಾಮಿ. ಕೇಂದ್ರಾಪಗಾಮಿ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಇದರಿಂದ ವಾಷಿಂಗ್ ಮಷಿನ್ ಅಂತ ಏನು ಕರಿತೀವಿ, ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುತ್ತದೆ. ಕೆಳಗಿನವುಗಳಲ್ಲಿ ಅತ್ಯಂತ ಹೆಚ್ಚಿನ ಇಂಧನ ಮೂಲವನ್ನು ಹೊಂದಿರುವುದು ಯಾವುದು? ಇಂಧನ ಮೂಲವನ್ನು ಅತಿ ಹೆಚ್ಚು ಹೊಂದಿರುವುದು ಯಾವುದು? ಸರಿಯಾದ ಉತ್ತರ ಜಲಜನಕ. ಈ ಜಲಜನಕವು ಒಂದು ರಾಸಾಯನಿಕ ಮೂಲಧಾತು. ಇದು ವಿಶ್ವದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂತಹ ಮೂಲಧಾತು ಈ ಜಲಜನಕ. ಇದು ಅತ್ಯಂತ ಸರಳ ಹಗುರವಾದ ಮೂಲಧಾತು ಆಗಿದೆ. ಇದಕ್ಕೆ ಯಾವುದೇ ಬಣ್ಣ ಆಗಲಿ, ರುಚಿ ಆಗಲಿ, ವಾಸನೆ ಆಗಲಿ ಇರೋದಿಲ್ಲ. ಇದರಲ್ಲಿ ಒಂದು ಪ್ರೋಟಾನ್ ಇರ್ತದೆ, ಒಂದು ಎಲೆಕ್ಟ್ರಾನ್ ಇರ್ತದೆ. ಒಂದು ಪ್ರೋಟಾನ್ ಮತ್ತು ಒಂದು ಎಲೆಕ್ಟ್ರಾನ್ನಿಂದ ಈ ಜಲಜನಕ ರೂಪುಗೊಂಡಿರುತ್ತದೆ. ಇದರ ಹೆಸರನ್ನು ನಾವು ಗ್ರೀಕ್ ಭಾಷೆಯ ಜಲಜನಕ ಎಂಬ ಪದದಿಂದ ಪಡೆದುಕೊಂಡಿದ್ದೇವೆ. ಈ ಜಲಜನಕ ಅಂತ ಏನು ವರ್ಡ್ ಐತಲ್ಲ, ಇದು ಯಾವ ಭಾಷೆಯಿಂದ ಬಂದಿರುವ ಪದ ಎಂದರೆ ಅದು ಗ್ರೀಕ್ ಭಾಷೆಯಿಂದ ಬಂದಿರುವ ಪದವಾಗಿದೆ. ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಪ್ರದಕ್ಷಿಣೆಯ ಕಕ್ಷದಲ್ಲಿ ಸ್ಥಾಪಿಸಿದ ವರ್ಷ ಯಾವುದು? ಆರ್ಯಭಟವನ್ನು 1975ರಲ್ಲಿ ಹಾರಿಬಿಡಲಾಯಿತು. ಈ ಆರ್ಯಭಟವು ಭಾರತದ ಮೊದಲನೇ ಉಪಗ್ರಹ, ಮೊಟ್ಟ ಮೊದಲ ಉಪಗ್ರಹ ಈ ಆರ್ಯಭಟವಾಗಿದೆ. ಪ್ರಸಿದ್ಧ ಭಾರತೀಯ ಖಗೋಳ ವಿಜ್ಞಾನಿಯ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಇದನ್ನು 19 ಏಪ್ರಿಲ್ 1975 19 ಏಪ್ರಿಲ್ 1975ರಂದು ಉಡಾಯಿಸಲಾಯಿತು. ಹಾಗಾದರೆ ಇದನ್ನು ಉಡಾಯಿಸಲು ಬಳಸಿದ ಉಡಾವಣಾ ವಾಹನ ಯಾವುದು? ಅಂದರೆ ಅದು ಕಾಸ್ಮೋಸ್ 3M. ಕಾಸ್ಮೋಸ್ 3M ಎಂಬುವ ಉಡಾವಣಾ ವಾಹನದಿಂದ ಇದನ್ನು ಉಡಾಯಿಸಲಾಯಿತು. ಹಾಗಾದರೆ ಈ ಆರ್ಯಭಟ ಉಪಗ್ರಹವನ್ನು ನಿರ್ಮಿಸಿದವರು ಯಾರು ಅಂದರೆ ಅದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ. ಕ್ಲೋನಿಂಗ್ ಇದರಲ್ಲಿ ವಿಕಸಿತವಾದ ಹೊಸ ಪ್ರಾವಿಧಿಯಾಗಿದೆ. ಕ್ಲೋನಿಂಗ್ ಯಾವುದಕ್ಕೆ ಸಂಬಂಧಿಸಿದೆ? ಜೆನೆಟಿಕ್ಸ್, ತಳಿಶಾಸ್ತ್ರಕ್ಕೆ ಸಂಬಂಧಿಸಿದೆ. ಎಪಿಥಿಲೋನ್ ಬಿ ಎಂಬ ಹೊಸದಾಗಿ ಸಂಯೋಜಿಸಿದ ಔಷಧವನ್ನು ಈ ಕೆಳಗಿನ ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ? ಎಪಿಥಿಲೋನ್ ಬಿ ಎಂಬುದನ್ನು ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ? ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಏನನ್ನು? ಎಪಿಥಿಲೋನ್ ಬಿ ಅನ್ನು. ಈ ಕ್ಯಾನ್ಸರ್ ಎನ್ನುವುದು ದೇಹದ ಇತರ ಭಾಗಗಳಿಗೆ ಆಕ್ರಮಣ ಮಾಡುವ ಅಥವಾ ಹರಡುವ ಸಾಮರ್ಥ್ಯವನ್ನು ಹೊಂದಿರುವ ಅಸಹಜ ಕೋಶಗಳ ಬೆಳವಣಿಗೆಯನ್ನು ಒಳಗೊಂಡಿರುವ ರೋಗಗಳ ಒಂದು ಗುಂಪು. ಇದು ಕ್ಯಾನ್ಸರ್. ಇವುಗಳಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಪ್ರಕ್ರಮಣ ಭಾಷೆಯಾಗಿ ಉಪಯೋಗವಾಗಿದ್ದು ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು
ಪ್ರಕ್ರಮಣ ಭಾಷೆಯಾಗಿ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಉಪಯೋಗಿಸಲ್ಪಟ್ಟಿತು. ಯಾವುದು ಅಂದರೆ ಅದು ಕುರ್ದಿಶ್. ರಿಕ್ಟರ್ ಸ್ಕೇಲ್ ಇದಕ್ಕೆ ಸಂಬಂಧಿಸಿದೆ. ರಿಕ್ಟರ್ ಸ್ಕೇಲ್ ಭೂಕಂಪನಕ್ಕೆ ಸಂಬಂಧಿಸಿದೆ. ಹಾಗಾದರೆ ಗಾಳಿಯ ಒತ್ತಡವನ್ನು ಯಾವುದರಿಂದ ಅಳೆಯುತ್ತಾರೆ? ಬಾರೋಮೀಟರ್. ಬಾರೋಮೀಟರ್, ಗಾಳಿಯ ಒತ್ತಡವನ್ನು ಬಾರೋಮೀಟರ್ನಿಂದ ಅಳೆಯುತ್ತಾರೆ. ರಿಕ್ಟರ್ ಸ್ಕೇಲ್ನ ಮೂಲಕ ಭೂಕಂಪನ ತೀವ್ರತೆಯನ್ನು ಅಳೆಯುತ್ತಾರೆ. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಅಲ್ಲದ್ದು ಯಾವುದು? ಮೀನ್ಸ್ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ ಸ್ಟೆಪ್ಟೋ ಮತ್ತು ಎಡ್ವರ್ಡ್ಸ್, ಮೊದಲ ಪ್ರಣಾಳ ಶಿಶು, ಇದು ತಪ್ಪಾಗಿದೆ. ಇನ್ನು ವಿಲಿಯಂ ಹಾರ್ವೆ ಅವರು ರಕ್ತದ ಪರಿಚಲನೆಯನ್ನು ಕಂಡುಹಿಡಿದರು. ಯಾರು? ವಿಲಿಯಂ ಹಾರ್ವೆ. ಎಡ್ವರ್ಡ್ ಜೆನ್ನರ್ ಅವರು ದೇವಿ ಹಾಕಿಸುವುದಕ್ಕೆ ಸಂಬಂಧಿಸಿದ್ದಾರೆ. ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ಕೃತಕ ಹೃದಯಕ್ಕೆ ಸಂಬಂಧಿಸಿದ್ದಾರೆ. ಹಾಗಾದರೆ ಮೊದಲ ಪ್ರಣಾಳ ಶಿಶುವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಅದು ಯಾರು? ಲೂಯಿಸ್ ಜಾಯ್ ಬ್ರೌನ್. ಲೂಯಿಸ್ ಜಾಯ್ ಬ್ರೌನ್ ಮೊದಲ ಪ್ರಣಾಳ ಶಿಶುವನ್ನು ಕಂಡುಹಿಡಿದವರು. ಕೆಳಗಿನವುಗಳಲ್ಲಿ ಯಾವುದನ್ನು ರಕ್ತದ ಒತ್ತಡ ಅಳೆಯಲು ಬಳಸಲಾಗುವುದು? ಬ್ಲಡ್ ಪ್ರೆಷರ್ ಅಳೆಯಲು ಯಾವುದನ್ನು ಬಳಸುತ್ತಾರೆ? ಸ್ಪಿಗ್ಮೋಮೋನೋಮೀಟರ್ ಅನ್ನು ಬಳಸುತ್ತಾರೆ. ಇವುಗಳಲ್ಲಿ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರವಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ ಯಾವುದು? ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಅನುಕ್ರಮಣಿಕೆ ಮೊದಲು ಬುಧ, ನಂತರ ಶುಕ್ರ, ನಂತರ ಪೃಥ್ವಿ, ನಂತರ ಮಂಗಳ. ನೆಕ್ಸ್ಟ್ ಯಾವಪ್ಪ ಅಂದರೆ ಗುರು, ಶನಿ, ಯುರೇನಸ್, ನೆಪ್ಚೂನ್. ಹಾಗಾದರೆ ಮೊದಲಿಗೆ ಬರುವಂತಹ ಈ 4 ಗ್ರಹಗಳು ಬುಧ, ಶುಕ್ರ, ಪೃಥ್ವಿ, ಮಂಗಳ, ಇವನ್ನು ನಾವು ಭೂ ಸದೃಶ್ಯ ಗ್ರಹಗಳು ಎಂದು ಕರೆಯುತ್ತೇವೆ. ಭೂ ಸದೃಶ್ಯ ಗ್ರಹಗಳು ಮತ್ತು ನೈಸರ್ಗಿಕ ಗ್ರಹಗಳು ಅಂತಲೂ ಕೂಡ ಕರೆಯುತ್ತೇವೆ. ಮತ್ತು ಘನರೂಪಿ ಗ್ರಹಗಳು ಅಂತ ಕೂಡ ಕರೆಯುತ್ತೇವೆ. ಇಂಗ್ಲೀಷಲ್ಲಿ ಟೆರ್ರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಯಾವನ್ನ? ಬುಧ, ಶುಕ್ರ, ಪೃಥ್ವಿ ಮತ್ತು ಮಂಗಳನ ಟೆರ್ರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಇವು ಗಾತ್ರದಲ್ಲಿ ಅತಿ ಹೆಚ್ಚು ಭಾರವಾಗಿರುತ್ತವೆ ಮತ್ತು ಚಿಕ್ಕವು. ಇವುಗಳ ಸಾಂದ್ರತೆ ಅತಿ ಹೆಚ್ಚಾಗಿರುತ್ತದೆ ಕಂಪೇರ್ ಟು ನೆಕ್ಸ್ಟ್ 4. ಅನೀಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ. ಅನೀಮಿಯಾ ಉಂಟಾಗುವುದು ವಿಟಮಿನ್ B12 ಕೊರತೆಯಿಂದ. ವಜ್ರ ಉಂಗುರದ ಪರಿಘಟನೆ ಕಾಣಿಸುವುದು ಯಾವಾಗ? ವಜ್ರ ವಲಯದ ಪರಿಘಟನೆ ಕಾಣಿಸುವುದು ಪೂರ್ಣ ಸೂರ್ಯಗ್ರಹಣ ಕೊನೆಯ ಸಮಯದಲ್ಲಿ. ಪೂರ್ಣ ಸೂರ್ಯಗ್ರಹಣದ ಕೊನೆಯ ಸಮಯದಲ್ಲಿ ವಜ್ರ ವಲಯದ ಪರಿಘಟನೆ ಕಂಡುಬರುತ್ತದೆ. ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಹಸಿರು ಕ್ರಾಂತಿಗೆ ನಾಂದಿಯನ್ನು ಹಾಡಿದರು? ಭಾರತದಲ್ಲಿ ಹಸಿರು ಕ್ರಾಂತಿಗೆ ನಾಂದಿಯಾಡಿದ ವ್ಯಕ್ತಿ ಯಾರು? ಸಿ. ಸುಬ್ರಹ್ಮಣ್ಯ. ಗರೀಬಿ ಹಟಾವೋ ಅಂದರೆ ದಾರಿದ್ರ್ಯ ತೊಲಗಿಸಿ, ಬಡತನ ನಿರ್ಮೂಲನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಯೋಜನೆ ಯಾವುದು? 5ನೇ ಪಂಚವಾರ್ಷಿಕ ಯೋಜನೆ, 6ನೇ ಪಂಚವಾರ್ಷಿಕ ಯೋಜನೆ, 4ನೇ ಪಂಚವಾರ್ಷಿಕ ಯೋಜನೆ, 7ನೇ ಪಂಚವಾರ್ಷಿಕ ಯೋಜನೆ. ಗರೀಬಿ ಹಟಾವೋ 5ನೇ ಪಂಚವಾರ್ಷಿಕ ಯೋಜನೆ. ಭಾರತದ ಒಕ್ಕೂಟದಲ್ಲಿರುವ ರಾಜ್ಯಗಳ ಸಂಖ್ಯೆ ಎಷ್ಟು? ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳು ಕಂಡುಬರುತ್ತವೆ?
28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು. ಭಾರತದಲ್ಲಿ ಮುದ್ರಣ ಮಾಧ್ಯಮವನ್ನು ನಿಯಂತ್ರಣದಲ್ಲಿಡುವ ಪರಮೋಚ್ಚ ಸಂಸ್ಥೆ ಯಾವುದು? ಮುದ್ರಣ ಮಾಧ್ಯಮಗಳನ್ನು ನಿಯಂತ್ರಣದಲ್ಲಿಡುವ ಪರಮೋಚ್ಚ ಸಂಸ್ಥೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಪ್ರಜಾಪ್ರಭುತ್ವದಲ್ಲಿ ಬೇರೆ ಎಲ್ಲವುಗಳಿಗಿಂತ ಅಧಮ ಆಡಳಿತ ವ್ಯವಸ್ಥೆ. ದುರದೃಷ್ಟವಶಾತ್ ನಾವು ಅದಕ್ಕಿಂತ ಉತ್ತಮವಾದದ್ದನ್ನು ಅರಿತಿಲ್ಲ. ಈ ಹೇಳಿಕೆಯನ್ನು ನೀಡಿದವರು ಯಾರು? ಪ್ರಜಾಪ್ರಭುತ್ವದಲ್ಲಿ ಬೇರೆ ಎಲ್ಲವುಗಳಿಗಿಂತ ಅಧಮ ಆಡಳಿತ ವ್ಯವಸ್ಥೆ. ದುರದೃಷ್ಟವಶಾತ್ ನಾವು ಅದಕ್ಕಿಂತ ಉತ್ತಮವಾದುದನ್ನು ಅರಿತಿಲ್ಲ. ಈ ಹೇಳಿಕೆಯನ್ನು ನೀಡಿದವರು ಯಾರು? ವಿನ್ಸ್ಟನ್ ಚರ್ಚಿಲ್ ಅವರು. G7 ಸಮೂಹದಲ್ಲಿರುವ ಏಷ್ಯಾದ ರಾಷ್ಟ್ರಗಳ ಸಂಖ್ಯೆ ಎಷ್ಟು? G7ನಲ್ಲಿರುವ ಏಷ್ಯಾದ ರಾಷ್ಟ್ರಗಳ ಸಂಖ್ಯೆ ಒಟ್ಟು 3 ಏಷ್ಯಾದ ರಾಷ್ಟ್ರಗಳು G15 ಸಮೂಹದಲ್ಲಿ ಕಂಡುಬರುತ್ತವೆ. ಪೋಲ್ ಪಾಟನ ಖಮೇರ್ ರೂಸ್ ಆಳ್ವಿಕೆ ಸ್ಥಾಪಿತವಾಗಿದ್ದ ದೇಶ ಯಾವುದು? ಪೋಲ್ ಪಾಟನ ಖಮೇರ್ ರೂಸ್ ಆಳ್ವಿಕೆ ಸ್ಥಾಪಿತವಾಗಿದ್ದ ದೇಶ ಕಾಂಬೋಡಿಯಾ. ಪರಂ 10,000 ಎಂಬ ಸೂಪರ್ ಕಂಪ್ಯೂಟರ್ ಅನ್ನು ವಿನ್ಯಾಸ ಮಾಡಿದ ದೇಶ ಯಾವುದು? ಪರಂ 10,000 ಇದನ್ನು ಭಾರತವು ವಿನ್ಯಾಸ ಮಾಡಿತು. ಕೆಳಗಿನವುಗಳಲ್ಲಿ ಯಾವುದು ಶೌರ್ಯ ಪರಾಕ್ರಮಗಳ ಪ್ರಶಸ್ತಿ ಅಲ್ಲ? ಶೌರ್ಯ ಪರಾಕ್ರಮದ ಪ್ರಶಸ್ತಿ ಅಲ್ಲ. ಅರ್ಜುನ ಪ್ರಶಸ್ತಿ ಅಲ್ಲ, ಇದು ಕ್ರೀಡೆಗಳಿಗೆ ನೀಡುವ ಪ್ರಶಸ್ತಿಯಾಗಿದೆ. ಇನ್ನುಳಿದಂತಹ ಮಹಾವೀರ ಚಕ್ರ, ಕೀರ್ತಿ ಚಕ್ರ, ಪರಮವೀರ ಚಕ್ರ ಇವು 3 ಕೂಡ ಶೌರ್ಯ ಪರಾಕ್ರಮಗಳ ಪ್ರಶಸ್ತಿಗಳಾಗಿವೆ. ಕರ್ನಾಟಕದಲ್ಲಿ ಕೆಳಗಿನ ಸ್ಥಳಗಳಲ್ಲಿ ಯಾವುದನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನವೆಂದು ಘೋಷಿಸಲಾಗಿದೆ? Which among the following is the World Heritage Site in Karnataka? ಹಂಪೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇರುವುದು ಬೆಳಗಾವಿಯಲ್ಲಿ. ಇವುಗಳಲ್ಲಿ ಯಾವುದು ಕ್ಯಾಂಡಲ್ ಇನ್ ದಿ ವಿಂಡ್ ನೊಂದಿಗೆ ಗುರುತಿಸಲ್ಪಡುತ್ತದೆ? ಮೀನ್ಸ್ ಕ್ಯಾಂಡಲ್ ಇನ್ ದಿ ವಿಂಡ್ ಇದು ಏನು? ಒಂದು ಗೀತೆಯ ಶೀರ್ಷಿಕೆ. ಇದು ಒಂದು ಸಾಂಗ್ನ ಹೆಡ್ಲೈನ್, ಶೀರ್ಷಿಕೆ, ಟೈಟಲ್. ದಿ ಇನ್ಸೈಡರ್ ಇದರ ಕರ್ತೃ ಯಾರು? PV ನರಸಿಂಹರಾವ್, MV ಕಾಮತ್, ಅರುಣ್ ಶೌರಿ, ಕುಲ್ದೀಪ್ ನಯ್ಯರ್. ದಿ ಇನ್ಸೈಡರ್ ಅನ್ನು ಬರೆದವರು ಯಾರು? PV ನರಸಿಂಹರಾವ್. ಸಿಂಧೂ ನಾಗರಿಕತೆಯ ಪ್ರಸಿದ್ಧ ನಿವೇಶನಗಳಲ್ಲಿ ಒಂದಾದಂತಹ ಲೋಥಾಲ್ ಅನ್ನು ಉತ್ಖನನ ಮಾಡಿದವರು ಯಾರು ಅಥವಾ ಕಂಡುಹಿಡಿದವರು ಯಾರು? ಲೋಥಾಲ್ ಗುಜರಾತಿನಲ್ಲಿ ಕಂಡುಬರುತ್ತದೆ. ಇದನ್ನು ಕಂಡುಹಿಡಿದವರು SR ರಾವ್. ಋಗ್ವೇದ ಕಾಲದ ಆರ್ಯರು ಆರಾಧಿಸುತ್ತಿದ್ದಂತಹ ಪ್ರಮುಖ ದೇವರು ಅಥವಾ ದೈವ ಯಾವುದು? ಋಗ್ವೇದ ಕಾಲದ ಆರ್ಯರು ಇಂದ್ರ. ಅಶೋಕನು 3ನೆಯ ಬೌದ್ಧ ಸಮ್ಮೇಳನವನ್ನು ನಡೆಸಿದ ಸ್ಥಳ ಯಾವುದು?
ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆಯಿತು. ಹೊಂದಿಸಿ ಬರೆಯಿರಿ. ಮುದ್ರ ರಾಕ್ಷಸ, ಸೂರ್ಯ ಸಿದ್ಧಾಂತ, ನಾಗಾನಂದ, ಬುದ್ಧ ಚರಿತ. ಇವುಗಳನ್ನು ಬರೆದವರು ಯಾರು ಎಂದು ಹೊಂದಿಸಿ ಬರೆಯಬೇಕಾಗುತ್ತೆ. ಸರಿಯಾದ ಉತ್ತರ ಮುದ್ರ ರಾಕ್ಷಸ, ವಿಶಾಖದತ್ತ. ಮುದ್ರ ರಾಕ್ಷಸವನ್ನು ಬರೆದವರು ಯಾರು? ವಿಶಾಖದತ್ತ. ಸೂರ್ಯ ಸಿದ್ಧಾಂತ, ಸೂರ್ಯ ಸಿದ್ಧಾಂತವನ್ನು ಬರೆದವರು ಆರ್ಯಭಟ. ನಾಗಾನಂದ, ನಾಗಾನಂದವನ್ನು ಬರೆದವರು ಹರ್ಷವರ್ಧನ. ಬುದ್ಧ ಚರಿತ, ಬುದ್ಧ ಚರಿತ ಬರೆದವರು ಯಾರು? ಅಶ್ವಘೋಷ. ಅಶ್ವಘೋಷನ ಬುದ್ಧ ಚರಿತ, ವಿಶಾಖದತ್ತನ ಮುದ್ರ ರಾಕ್ಷಸ, ಹರ್ಷವರ್ಧನನ ನಾಗಾನಂದ, ಸೂರ್ಯ ಸಿದ್ಧಾಂತ ಯಾರ್ದು? ಆರ್ಯಭಟ. ದಕ್ಷಿಣ ಭಾರತದ ಮೊದಲ ಸ್ವಾತಂತ್ರ್ಯ ರಾಜವಂಶ ಯಾವುದು? ದಕ್ಷಿಣ ಭಾರತದಲ್ಲಿ ಇದ್ದಂತಹ ಮೊದಲ ಸ್ವತಂತ್ರ ರಾಜವಂಶ ಶಾತವಾಹನರು. ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದು? ಶಬ್ದಮಣಿ ದರ್ಪಣಂ, ಕವಿರಾಜಮಾರ್ಗ, ವಡ್ಡಾರಾಧನೆ, ಆದಿಪುರಾಣ. ಮೊದಲ ಸಾಹಿತ್ಯ ಕೃತಿ ಕವಿರಾಜಮಾರ್ಗ. ತಲಕಾಡಿನ ಗಂಗರ ರಾಜಲಾಂಛನ ಯಾವುದು? ಗಂಗರ ರಾಜಲಾಂಛನ ಗಜ. ಎಲ್ಲೋರ್ದ ಏಕಶಿಲಾ ಕೈಲಾಸ ದೇವಾಲಯ ಈತನ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು. ಅಮೋಘವರ್ಷ ನೃಪತುಂಗ, ಮಂಗಳೇಶ, ಮೊದಲನೇ ಕೃಷ್ಣ, ಇಮ್ಮಡಿ ಪುಲಕೇಶಿ. ಏಕಶಿಲಾ ಕೈಲಾಸ ದೇವಾಲಯವು ಮೊದಲನೇ ಕೃಷ್ಣನ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲಾಯಿತು. ಹೊಂದಿಸಿ ಬರೆಯಿರಿ. ಅರಬ್ರ ಸಿಂಧ್ ದಾಳಿ ಯಾವಾಗ ನಡೆಯಿತು? ಸೋಮನಾಥ ದೇವಾಲಯದ ಲೂಟಿ ಯಾವಾಗ ನಡೆಯಿತು? ಎರಡನೇ ತರೈನ್ ಕದನ ಯಾವಾಗ ನಡೆಯಿತು? ದೆಹಲಿಯ ಸುಲ್ತಾನಾಧಿಪತ್ಯದ ಸ್ಥಾಪನೆ ಯಾವಾಗ ಆಯಿತು? ಸರಿಯಾದ ಉತ್ತರ ಅರಬ್ರ ಸಿಂಧ್ ದಾಳಿ. ಅರಬ್ಬರು ಸಿಂಧ್ ಮೇಲೆ ಯಾವಾಗ ಆಕ್ರಮಣ ಮಾಡಿದರು ಅಂದರೆ 711ರಲ್ಲಿ, ಕ್ರಿಸ್ತಶಕ 711ರಲ್ಲಿ. ಸೋಮನಾಥನ ಲೂಟಿ, ಸೋಮನಾಥ ದೇವಾಲಯದ ಮೇಲೆ ಲೂಟಿಯಾಗಿದ್ದು ಯಾವಾಗ ಅಂದರೆ 1026ರಲ್ಲಿ. ಎರಡನೇ ತರೈನ್ ಕದನ, ಎರಡನೇ ತರೈನ್ ಕದನ ನಡೆದದ್ದು 1192ರಲ್ಲಿ. ದೆಹಲಿಯ ಸುಲ್ತಾನಾಧಿಪತ್ಯದ ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ 1202ರಲ್ಲಿ. 1206ರಲ್ಲಿ ದೆಹಲಿಯ ಸುಲ್ತಾನಾಧಿಪತ್ಯದ ಸ್ಥಾಪನೆಯಾಯಿತು. ಎರಡನೇ ತರೈನ್ ಕದನವು 1192ರಲ್ಲಿ ನಡೆಯಿತು. ಸೋಮನಾಥ ದೇವಾಲಯದ ಲೂಟಿ 1026ರಲ್ಲಿ ನಡೆಯಿತು. ಅರಬ್ಬರು ಸಿಂಧ್ ಮೇಲೆ ದಾಳಿ ಮಾಡಿದ್ದು 711ರಲ್ಲಿ. ಚಹಲ್ಗಣಿಯನ್ನು ನಾಶ ಮಾಡಿದ ದೆಹಲಿಯ ಸುಲ್ತಾನ ಯಾರು? ಚಹಲ್ಗಣಿ, ಇದನ್ನು ನಾಶ ಮಾಡಿದ್ದು ಬಲ್ಬನ್. ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ, ಮಹಮ್ಮದ್ ಬಿನ್ ತುಘಲಕ್, ಬಾಬರ್, ಶೇರ್ ಶಾ ಸೂರಿ. ದಾಮನ್ನು ಶೇರ್ ಶಾ ಸೂರಿ ಚಲಾವಣೆಗೆ ತಂದನು. ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಅಥವಾ ತಪ್ಪಾಗಿರುವುದು ಯಾವುದು? ಸರಿಯಾದ ಉತ್ತರ ಔರಂಗಜೇಬ್ ಬಾದ್ಶಾಹಿ ಮಸೀದಿ, ಇದು ತಪ್ಪಾಗಿದೆ. ಇನ್ನು ಬುಲಂದ್ ದರ್ವಾಜ ಅಕ್ಬರ್ಗೆ ಸಂಬಂಧಿಸಿದೆ. ಜಹಾಂಗೀರನು ಜಹಾಂಗೀರ್ ಮಹಲ್ಗೆ ಸಂಬಂಧಿಸಿದ್ದಾನೆ. ಶಹಜಹಾನ್ ರೆಡ್ ಫೋರ್ಟ್ ಕೆಂಪು ಕೋಟೆಗೆ ಸಂಬಂಧಿಸಿದ್ದಾನೆ.
ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು? ತೋರಣಗಢ್, ಪ್ರತಾಪಗಢ್, ರಾಯಗಢ್, ಸಿಂಹಗಢ್. ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ರಾಯಗಢ್. ಪಂಚಪ್ರಧಾನರೆಂಬ ಮಂತ್ರಿಮಂಡಲವು ಇವರ ಆಳ್ವಿಕೆಯಲ್ಲಿ ಇತ್ತು. ಅಂದರೆ ಈ ಪಂಚಪ್ರಧಾನ ಎಂಬುದು ಒಂದು ಮಂತ್ರಿಮಂಡಲವಾಗಿದೆ. ಈ ಮಂತ್ರಿಮಂಡಲವು ಯಾರ ಆಳ್ವಿಕೆಯ ಕಾಲದಲ್ಲಿ ಪ್ರಚಲಿತವಾಗಿತ್ತು? ದ್ವಾರ ಸಮುದ್ರದ ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ. ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ದೊರೆ ಯಾರು? ಯವನ ರಾಜ್ಯ ಸ್ಥಾಪನಾಚಾರ್ಯ. ಮೊದಲನೇ ಬುಕ್ಕರಾಯ, ಎರಡನೇ ದೇವರಾಯ, ಕೃಷ್ಣದೇವರಾಯ, ಮೊದಲನೇ ವೆಂಕಟ. ಕೃಷ್ಣದೇವರಾಯ. ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಅಥವಾ ದರ್ಶನ ಯಾವುದು? ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ. ಕೆಳಗಿನ ಜೋಡಿಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು? ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ. ಮೂರನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಲಾರ್ಡ್ ಕಾರ್ನ್ವಾಲಿಸ್ ಸಂಬಂಧಿಸಿದ್ದಾನೆ. ಇದು ಸರಿಯಾಗಿದೆ. ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು? ಸಿವಿಲ್ ಸರ್ವಿಸಸ್ ಆಫ್ ಇಂಡಿಯಾವನ್ನು ಪ್ರಾರಂಭಿಸಿದವರು ವಾರನ್ ಹೇಸ್ಟಿಂಗ್ಸ್, ವಿಲಿಯಂ ಬೆಂಟಿಕ್, ಲಾರ್ಡ್ ಕಾರ್ನ್ವಾಲಿಸ್, ಡಾಲೌಸಿ. ಕಾರ್ನ್ವಾಲಿಸ್. ವಂದಿಸಿ ಬರೆಯಿರಿ. 1857ರ ದಂಗೆಯಲ್ಲಿ ನಾಯಕತ್ವ ವಹಿಸಿದಂತಹ ವ್ಯಕ್ತಿಗಳೊಂದಿಗೆ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ. ಎ ಸೈಡ್ ನೋಡೋಣ. ಬಂಗಾಳ, ಉತ್ತರ ಪ್ರದೇಶ, ಬಿಹಾರ, ರೋಹಿಲ್ಖಂಡ್. ಬಂಗಾಳ, ಉತ್ತರ ಪ್ರದೇಶ, ಬಿಹಾರ, ರೋಹಿಲ್ಖಂಡ್. ಸರಿಯಾದ ಉತ್ತರ ಬಂಗಾಳ. ಬಂಗಾಳದಲ್ಲಿ ಮಂಗಲ್ ಪಾಂಡೆ. ಉತ್ತರ ಪ್ರದೇಶ, ಉತ್ತರ ಪ್ರದೇಶದಲ್ಲಿ ನಾನಾ ಸಾಹೇಬ್. ಬಿಹಾರ, ಬಿಹಾರದಲ್ಲಿ ಕುಮಾರ್ ಸಿಂಗ್. ರೋಹಿಲ್ಖಂಡ್, ರೋಹಿಲ್ಖಂಡ್ನಲ್ಲಿ ಮೌಲ್ವಿ ಅಹಮದುಲ್ಲಾ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿ ಇದ್ದಂತಹ ಭಾರತದ ವೈಸ್ರಾಯ್ ಯಾರು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದಾಗ ಇದ್ದಂತಹ ಭಾರತದ ವೈಸ್ರಾಯ್ ಯಾರು? ಲಾರ್ಡ್ ಡಫರಿನ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದ್ದ ಯಾವಾಗ? 1885ರಲ್ಲಿ. ಸ್ಥಾಪಿಸಿದವರು ಯಾರು? ಎ.ಒ. ಹ್ಯೂಮ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು ಎ.ಒ. ಹ್ಯೂಮ್ 1885ರಲ್ಲಿ ಸ್ಥಾಪಿಸಿದರು. ಎಲ್ಲಿ ಸ್ಥಾಪಿಸಿದರು ಅಂದರೆ ಮುಂಬಯಿಯಲ್ಲಿ. ಆಗ ಬಾಂಬೆ ಎಂದು ಕರೆಯುತ್ತಿದ್ದರು. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು? ಒಕ್ಕೂಟ ಸರ್ಕಾರ. ಇದನ್ನು ಶಿಫಾರಸು ಮಾಡಿದ ಕಾಯ್ದೆ 1935ರ ಕಾಯ್ದೆ. ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದಂತಹ ಮೈಸೂರಿನ ಅರಸ ಯಾರು? ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ರಾಜ ಒಡೆಯರು. ಕೃಷ್ಣರಾಜ ಸಾಗರದಲ್ಲಿ ಬೃಂದಾವನ ಉದ್ಯಾನಗಳ ನಿರ್ಮಾಣಕ್ಕೆ ಕಾರಣವಾದ ಮೈಸೂರಿನ ದಿವಾನರು ಯಾರು? ಮಿರ್ಜಾ ಇಸ್ಮಾಯಿಲ್. ಇದು ಎಲ್ಲಿದೆ? KRSನಲ್ಲಿ ಇರುವಂತಹ
ಬೃಂದಾವನ ಉದ್ಯಾನವನಗಳ ನಿರ್ಮಾಣಕ್ಕೆ ಕಾರಣನಾದ ಮೈಸೂರಿನ ದಿವಾನ ಮಿರ್ಜಾ ಇಸ್ಮಾಯಿಲ್. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಯಾವುದು? ಯೂನಿವರ್ಸಿಟಿ ಆಫ್ ಮೈಸೂರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1916. ನವಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ನವಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಬ್ರಿಟಿಷ್ ದ್ವೀಪಗಳು ಈ ಕೆಳಗಿನ ಯಾವ ವರ್ಗಕ್ಕೆ ಸೇರಿವೆ? ಹವಳ ದ್ವೀಪಗಳು, ಖಂಡಾಂತರ ದ್ವೀಪಗಳು, ಸಾಗರ ದ್ವೀಪಗಳು, ವಿವರ್ತನಿಕ ಅಥವಾ ಟೆಕ್ಟಾನಿಕ್ ದ್ವೀಪಗಳು. ಬ್ರಿಟಿಷ್ ದ್ವೀಪಗಳು ಖಂಡಾಂತರ ದ್ವೀಪಗಳಾಗಿವೆ. ಕೆಳಗಿನ ಜೋಡಿಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದಿರುವುದು ಯಾವುದು? ಅಂದರೆ ಯಾವುದು ತಪ್ಪಾಗಿದೆ ಎಂದು ಗುರುತಿಸಿರಿ. ಧ್ರುವ ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಮಾತ್ರ ಮಳೆಯಾಗುತ್ತೆ ಎಂಬುದು ತಪ್ಪಾಗಿದೆ. ಇನ್ನು ಸರಿಯಾದವನ್ನು ನೋಡೋಣ. ಈ ಸಮಭಾಜಕ ವೃತ್ತದಲ್ಲಿ ಇಡೀ ವರ್ಷ ಮಳೆ ಬೀಳುತ್ತದೆ. ವರ್ಷದ ಪ್ರತಿಯೊಂದು ತಿಂಗಳು ಕೂಡ ಮಳೆ ಬೀಳುವ ಪ್ರದೇಶ ಯಾವುದು ಅಂದರೆ ಸಮಭಾಜಕ ವೃತ್ತ. ಸವನ್ನಾ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಮಾತ್ರ ಮಳೆಯಾಗುತ್ತದೆ. ಎಲ್ಲಿ? ಸವನ್ನಾ ಪ್ರದೇಶದಲ್ಲಿ. ಮೆಡಿಟರೇನಿಯನ್ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಅನಾವೃಷ್ಟಿ ಉಂಟಾಗುತ್ತದೆ. ಮೆಡಿಟರೇನಿಯನ್ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಅನಾವೃಷ್ಟಿ ಉಂಟಾಗುತ್ತದೆ. ಸುಯೇಜ್ ಕಾಲುವೆ ಇವುಗಳನ್ನು ಸೇರಿಸುತ್ತದೆ. ಸುಯೇಜ್ ಕಾಲುವೆ ಈ ಕೆಳಗಿನ ಯಾವುದನ್ನು ಸೇರಿಸುತ್ತದೆ? ಸುಯೇಜ್ ಕಾಲುವೆ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರಗಳನ್ನು ಸೇರಿಸುತ್ತದೆ. ಹೊಂದಿಸಿ ಬರೆಯಿರಿ. ನೋಡಿ, ಒಂದು ಕಡೆ ದೇಶಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅದರ ರಾಜಧಾನಿಯನ್ನು ಕೊಟ್ಟಿದ್ದಾರೆ. ಆ ರಾಷ್ಟ್ರಗಳಿಗೆ ಸಂಬಂಧಿಸಿದ ರಾಜಧಾನಿಯನ್ನು ಹೊಂದಿಸಿ ಬರೆಯಬೇಕಾಗಿದೆ. ನೋಡಿ, ಇಲ್ಲಿ ರಾಷ್ಟ್ರಗಳು ಅರ್ಮೇನಿಯಾ, ಬೆಲ್ಜಿಯಂ, ಕ್ರೊವೇಷಿಯಾ, ಮೊರಾಕ್ಕೊ. ಅರ್ಮೇನಿಯಾ, ಬೆಲ್ಜಿಯಂ, ಕ್ರೊವೇಷಿಯಾ, ಮೊರಾಕ್ಕೊ. ಇದಕ್ಕೆ ಸಂಬಂಧಿಸಿದ ರಾಜಧಾನಿಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಅರ್ಮೇನಿಯಾದ ರಾಜಧಾನಿ ಯೆರೆವನ್, ಬೆಲ್ಜಿಯಂನ ರಾಜಧಾನಿ ಬ್ರಸೆಲ್ಸ್, ಕ್ರೊವೇಷಿಯಾದ ರಾಜಧಾನಿ ಜಾಗ್ರೆಬ್, ಮೊರಾಕ್ಕೊ ದೇಶದ ರಾಜಧಾನಿ ರಾಬಾತ್. ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಅಥವಾ ಅತಿ ಚಿಕ್ಕ ಸಂಸ್ಥಾನ ಯಾವುದು? ಮೊನಾಕೋ, ವ್ಯಾಟಿಕನ್ ಸಿಟಿ, ಶ್ರೀಲಂಕಾ, ಬಾಂಗ್ಲಾದೇಶ. ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ಮ್ಯಾನ್ಮಾರ್ ದೇಶದ ಈಗಿನ ಹೆಸರು ಏನು? ಬರ್ಮಾ, ಕಾಂಬೋಡಿಯಾ, ಫಾರ್ಮೋಸಾ, ಝಯೀರ್. ಮ್ಯಾನ್ಮಾರ್ ದೇಶದ ಈಗಿನ ಹೆಸರು ಬರ್ಮಾ. ಯಾವುದನ್ನು ಅಂತಾರಾಷ್ಟ್ರೀಯ ಸಾಗರ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ದಿ ಓಷನ್ ಎಂದು ಘೋಷಿಸಲಾಗಿದೆ? ಅಂತಾರಾಷ್ಟ್ರೀಯ ಸಾಗರ ವರ್ಷ ಎಂದು 1998ನೇ ಇಸವಿಯನ್ನು ಘೋಷಿಸಲಾಗಿದೆ. ಭೂಮಿಯ ಮೇಲೆ ಅತಿ ಹೆಚ್ಚು ತಾಪಮಾನ ಇರುವ ಭೂಭಾಗವನ್ನು ಏನೆಂದು ಕರೆಯುತ್ತಾರೆ? ಅತಿ ಹೆಚ್ಚು ತಾಪಮಾನ ಅಥವಾ ಉಷ್ಣತೆ ಇರುವ ಭೂಭಾಗವನ್ನು ಏನೆಂದು ಕರೆಯುತ್ತಾರೆ? ಥರ್ಮಲ್ ಈಕ್ವೆಟಾರ್ ಎಂದು ಕರೆಯುತ್ತಾರೆ. ಕೆಳಗಿನ ರಾಜ್ಯಗಳಲ್ಲಿ ಅತ್ಯಧಿಕ ಜನನ ಪ್ರಮಾಣವನ್ನು ಹೊಂದಿರುವುದು ಯಾವುದು? ಅರುಣಾಚಲ ಪ್ರದೇಶ, ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಅತ್ಯಧಿಕ ಜನನ ಪ್ರಮಾಣವಿದೆ. ಹಾಗೂ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ.
ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಬಿಹಾರ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಗೋವಾ. ಸಾಕ್ಷರತೆಯಲ್ಲಿ ಅತಿ ಹೆಚ್ಚು ಇರುವ ರಾಜ್ಯ ಕೇರಳ. ಹೊಂದಿಸಿ ಬರೆಯಿರಿ. ಒಂದು ಕಡೆ ನೋಡೋಣ. ಬೊಕಾರೋ, ಕೋರ್ಬಾ, ತುಮ್ಸಾರ್, ಗಡ್ಸಲ. ಬೊಕಾರೋ, ಕೋರ್ಬಾ, ತುಮ್ಸಾರ್, ಗಡ್ಸಲ. ಇದನ್ನು ಬಿಗೆ ಹೊಂದಿಸಿ ಬರೆಯಿರಿ. ನೋಡಿ, ಬೊಕಾರೋ ಎಂಬುದು ಉಕ್ಕಿಗೆ ಸಂಬಂಧಿಸಿದೆ. ಕೋರ್ಬಾ ಎಂಬುದು ಅಲ್ಯೂಮಿನಿಯಂಗೆ ಸಂಬಂಧಿಸಿದೆ. ತುಮ್ಸಾರ್ ಎಂಬುದು ಮ್ಯಾಂಗನೀಸ್ಗೆ ಸಂಬಂಧಿಸಿದೆ. ಗಡ್ಸಲ ಎಂಬುದು ತಾಮ್ರಕ್ಕೆ ಸಂಬಂಧಿಸಿದೆ. ಒಟ್ಟು ವಿಸ್ತೀರ್ಣದ 50% ಹೆಚ್ಚು ಭಾಗ ಅರಣ್ಯ ಪ್ರದೇಶವನ್ನು ಹೊಂದಿವೆ ಎಂದು ವರದಿಯಾಗಿರುವ ಈಶಾನ್ಯ ಭಾರತದ 4 ರಾಜ್ಯಗಳು ಯಾವುವು? ಅಂದರೆ ಈಶಾನ್ಯ ಭಾರತದ 4 ರಾಜ್ಯಗಳು 100ಕ್ಕೆ 50%ಗಿಂತ ಹೆಚ್ಚು ಭೂಭಾಗ ಅರಣ್ಯದಿಂದ ಆವೃತವಾಗಿದೆ. ಅಂತಹ ರಾಜ್ಯಗಳು ಯಾವುವು? ಅಸ್ಸಾಂ, ಮೇಘಾಲಯ, ಮಿಜೋರಾಂ, ಅರುಣಾಚಲ ಪ್ರದೇಶ. ಅಸ್ಸಾಂ, ಮೇಘಾಲಯ, ಮಿಜೋರಾಂ, ಅರುಣಾಚಲ ಪ್ರದೇಶ. ಕೆಳಗಿನ ಭಾರತದ ಪ್ರಮುಖ ನದಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗದ ನದಿ ಯಾವುದು? ನೋಡಿ, ಮಹಾನದಿ. ಇದು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವುದಿಲ್ಲ. ಇದು ಛತ್ತೀಸ್ಗಢ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಮಾತ್ರ ಹರಿಯುತ್ತದೆ. ಕಾವೇರಿ, ಕೃಷ್ಣ, ಗೋದಾವರಿ ಈ 3 ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದುತ್ತವೆ. ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು? ಅತ್ಯಂತ ದೊಡ್ಡ ಹುಲಿ ಅಭಯಾರಣ್ಯವನ್ನು ಹೊಂದಿರುವ ರಾಜ್ಯ ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಗುಜರಾತ್. ಆಂಧ್ರ ಪ್ರದೇಶದ ನಾಗಾರ್ಜುನ ಶ್ರೀಶೈಲಂ ಟೈಗರ್ ರಿಸರ್ವ್. ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು ಅಥವಾ ತಪ್ಪಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂದರೆ ರಾಜ್ಯಗಳು ಕೊಟ್ಟಿದ್ದಾರೆ, ಆ ರಾಜ್ಯಗಳ ರಾಜಧಾನಿಯನ್ನು ಕೊಟ್ಟಿದ್ದಾರೆ. ಯಾವ ರಾಜ್ಯದ ರಾಜಧಾನಿ ತಪ್ಪಾಗಿದೆ? ಅಸ್ಸಾಂ ದಿಬ್ರುಗರ್, ಇದು ತಪ್ಪಾಗಿದೆ. ಮಿಜೋರಾಂನ ರಾಜಧಾನಿ ಐಜ್ವಾಲ್. ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ. ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? ವಿಸ್ತೀರ್ಣದಲ್ಲಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ. ಒಟ್ಟು ಎಷ್ಟು ರಾಜ್ಯಗಳಿವೆ ಅಂದರೆ 28 ರಾಜ್ಯಗಳಿವೆ ಭಾರತದಲ್ಲಿ. 8 ಕೇಂದ್ರಾಡಳಿತ ಪ್ರದೇಶಗಳಿವೆ, 28 ರಾಜ್ಯಗಳಿವೆ. ಈ ಮೊದಲು 9 ಕೇಂದ್ರಾಡಳಿತ ಪ್ರದೇಶಗಳಿದ್ವು. ಅದು ದಿಯು ದಮನ್, ದಾದ್ರಾ ಮತ್ತು ನಗರ ಹವೇಲಿ ಇವೆರಡು ಸಪ್ರೇಟ್ ಆಗಿದ್ದರಿಂದ 9 ಕೇಂದ್ರಾಡಳಿತ ಪ್ರದೇಶ ಆಗಿದ್ದು. ಈಗ ದಿಯು ದಮನ್ ಮತ್ತು ದಾದ್ರಾ ಮತ್ತು ನಗರ ಹವೇಲಿ ಇವೆರಡನ್ನು ಸೇರಿಸಿ ಒಂದೇ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿಗಣಿಸಲಾಗುತ್ತಿದೆ. ಹಾಗಾಗಿ ಅಟ್ ಪ್ರೆಸೆಂಟ್ 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 28 ರಾಜ್ಯಗಳು ನಮ್ಮ ಭಾರತದಲ್ಲಿ ಕಂಡುಬರುತ್ತವೆ. ಕೆಳಗೆ 2 ಹೇಳಿಕೆಗಳನ್ನು ಕೊಟ್ಟಿದ್ದು ಒಂದನ್ನು ಪ್ರತಿಪಾದನೆ ಎ ಎಂದು ಮತ್ತೊಂದನ್ನು ಕಾರಣ ಬಿ ಎಂದು ಹೆಸರಿಸಲಾಗಿದೆ. ನೋಡಿ, ಪ್ರತಿಪಾದನೆ ಎ, ಹಿಮಾಲಯದ ನದಿಗಳು ಸದಾಕಾಲ ತುಂಬಿ ಹರಿಯುತ್ತವೆ. ಕಾರಣ ನೋಡೋಣ ಇದಕ್ಕೆ. ಆ ಪ್ರದೇಶ ನೈಋತ್ಯ ಮುಂಗಾರಿನಿಂದ ಮಳೆಯನ್ನು ಪಡೆಯುತ್ತದೆ. ಅವ್ರು ಕೊಟ್ಟಿರೋದೇನು? ನೈಋತ್ಯ ಮುಂಗಾರಿನಿಂದ ಮಳೆಯನ್ನು ಪಡೆಯುವುದರಿಂದ ಹಿಮಾಲಯದ ನದಿಗಳು ಸದಾಕಾಲ ತುಂಬಿ ಹರಿಯುತ್ತವೆ ಅಂತ ಹೇಳಿದ್ದಾರೆ. ಆಪ್ಷನ್ಸ್ಗಳನ್ನು ನೋಡ್ಬಿಟ್ಟು ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ ಬಿ ತಪ್ಪು, ಎ ಮಾತ್ರ ಸರಿ. ಹಿಮಾಲಯದ ನದಿಗಳು ಸದಾಕಾಲ ತುಂಬಿ ಹರಿಯುತ್ತವೆ. ಕಾರಣ ಏನು ಅಂದರೆ ಮಳೆಗಾಲದಲ್ಲಿ ಮಳೆಯಿಂದಲೂ ಬೇಸಿಗೆಗಾಲದಲ್ಲಿ
ಹಿಮದಿಂದಲೂ ಹಿಮಾಲಯದ ನದಿಗಳು ಸದಾ ತುಂಬಿ ಹರಿಯುತ್ತವೆ. ಆದರೆ ಆ ಪ್ರದೇಶ ನೈಋತ್ಯ ಮುಂಗಾರಿನಿಂದ ಮಳೆ ಪಡೆಯುತ್ತವೆ ಎನ್ನುವುದು ತಪ್ಪಾಗಿದೆ. ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ಮತ್ತೆ ನಷ್ಟಕ್ಕೊಳಗಾಗುತ್ತಿರುವ ಪ್ರದೇಶ ಯಾವುದು? ಉಷ್ಣವಲಯದ ಚಂಡಮಾರುತಗಳಿಂದ ಕೋರಮಂಡಲ ತೀರ ಪ್ರದೇಶ. ಕೆಳಗಿನ ನಗರಗಳಲ್ಲಿ ಯಾವುದನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗಿದೆ? ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮುಂಬೈ. ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯಲಾಗಿದೆ. ಇವುಗಳನ್ನು ವಿಷಮ ದಿನಗಳೆಂದು ಕರೆಯುತ್ತಾರೆ. ಇಂಗ್ಲಿಷಲ್ಲಿ ಅಂತೀವಿ ಈಕ್ವಿನಾಕ್ಸ್ ಡೇಸ್ ಅಂತ ಯಾವುದನ್ನು ಕರಿತೇವೆ? ನೋಡಿ, ಈಕ್ವಿನಾಕ್ಸ್ ಡೇಸ್ ಅಂತ ನಾವು ಪ್ರಪಂಚದಾದ್ಯಂತ, ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಜನ ಭಾರತದಲ್ಲಿ ಮಾತ್ರ ಅಂತ ತಿಳ್ಕೊಂಡಿರ್ತಾರೆ. ಪ್ರಪಂಚದಾದ್ಯಂತ ಹಗಲು ಮತ್ತು ರಾತ್ರಿಗಳು ಎರಡೂ ಕೂಡ ಸಮ ಅವಧಿಯನ್ನು ಹೊಂದಿರುವ ದಿನಗಳಿಗೆ ನಾವು ಈಕ್ವಿನಾಕ್ಸ್ ಅಥವಾ ವಿಷಮ ದಿನಗಳು ಎಂದು ಕರೆಯುತ್ತೇವೆ. ಪ್ರಪಂಚದಾದ್ಯಂತ ಹಗಲು ಮತ್ತು ರಾತ್ರಿಗಳೆರಡೂ ಸಮ ಅವಧಿಯನ್ನು ಹೊಂದಿರುವ ದಿನಗಳು. ಪುರುಷರಿಗಿಂತ ಮಹಿಳೆಯರನ್ನು ಅಧಿಕ ಸಂಖ್ಯೆಯಲ್ಲಿ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಈ ಪ್ರಶ್ನೆ ಇನ್ನೊಂದು ಥರ ಯಾವ ರೀತಿ ಕೇಳ್ಬೋದು ಅಂದರೆ, ಲಿಂಗಾನುಪಾತ ಹೆಚ್ಚಿರುವ ರಾಜ್ಯ ಯಾವುದು ಅಂತ ಕೇಳ್ಬೋದು. ಅದು ಯಾವುದು? ಕೇರಳ. ಹಾಗಾದರೆ ಲಿಂಗಾನುಪಾತ ಕಡಿಮೆ ಇರುವ ರಾಜ್ಯ ಯಾವುದು ಅಂದರೆ ಅದು ಹರಿಯಾಣ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವ ಕೊಲ್ಲಿ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಏನು? UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವ ಕೊಲ್ಲಿ ರಾಷ್ಟ್ರಗಳ ಸಂಖ್ಯೆ. ಕೊಲ್ಲಿ ರಾಷ್ಟ್ರಗಳು ಟೋಟಲ್ 7 ಇವೆ, 7. ಕೈಗಾ ಸ್ಥಾವರ ಒಂದು ಏನು? ಜಲವಿದ್ಯುತ್ ಸ್ಥಾವರ, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ, ಸೌರಶಕ್ತಿ ವಿದ್ಯುತ್ ಸ್ಥಾವರ, ಅಣು ವಿದ್ಯುತ್ ಸ್ಥಾವರ. ಕೈಗಾ ಒಂದು ಅಣು ವಿದ್ಯುತ್ ಸ್ಥಾವರವಾಗಿದೆ. ಇದು ಎಲ್ಲಿ ಕಂಡುಬರುತ್ತದೆ? ಕಾರವಾರದಲ್ಲಿ. ಇವುಗಳಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಯಾವುದು? ತಂಬಾಕು ಇದನ್ನೇಂತೀವಿ ಹೊಗೆಸೊಪ್ಪು ಅಂತ ಕರಿತೀವಿ. ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಚೀನಾ ದೇಶ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ಅಂದರೆ ನಮ್ಮ ಮೂಲ ಸಂವಿಧಾನದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳಿದ್ದವು. ಅಟ್ ಪ್ರೆಸೆಂಟ್ ಈಗ 6 ಮೂಲಭೂತ ಹಕ್ಕುಗಳಿವೆ. ಹಾಗಾದರೆ ಒಂದು ಮೂಲಭೂತ ಹಕ್ಕನ್ನು ತೆಗೆದಂಗಾಯಿತು. ಆ ತೆಗೆದಂತಹ ಮೂಲಭೂತ ಹಕ್ಕು ಇಲ್ಲಿದೆ. ಅದು ಯಾವುದು? ಯಾವುದು ಅಂದರೆ ಆಸ್ತಿಯ ಹಕ್ಕು. ಇದು ಈಗ ಮೂಲಭೂತ ಹಕ್ಕಾಗಿಲ್ಲ. ಇನ್ನು ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಈ 3 ಕೂಡ ಮೂಲಭೂತ ಹಕ್ಕುಗಳಾಗಿವೆ. ಈ ಮುಂದಿನವುಗಳಲ್ಲಿ ಸರಿಯಾದ 2 ಹೇಳಿಕೆಗಳು ಯಾವುವು? ಎ. ಹಣಕಾಸಿನ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಾಗಲಿ ಮಂಡಿಸಬಹುದು. ಬಿ. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಸಿ. ಹಣಕಾಸಿನ ಮಸೂದೆಯ ಮಂಡನೆಯ ಮುನ್ನ ರಾಷ್ಟ್ರಪತಿಯವರ ಒಪ್ಪಿಗೆ ಪಡೆಯುವ ಅಗತ್ಯವಿದೆ. ಡಿ. ಯಾವುದೇ ಮಸೂದೆಯನ್ನಾದರೂ ಸ್ಪೀಕರ್ರವರು ಹಣಕಾಸಿನ ಮಸೂದೆಯಿಂದ ಹೆಸರಿಸಬಹುದು. ಇದರಲ್ಲಿ ಯಾವುದು ಸರಿಯಾಗಿದೆ ಎಂದು ಗುರುತಿಸಿರಿ. ಸರಿಯಾದ ಉತ್ತರ 2 ಮಾತ್ರ ಸರಿ. ಅಂದರೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಎಂಬುದು ಮಾತ್ರ ಸರಿಯಾಗಿದೆ. ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಅಂದರೆ ಪ್ರಿಯಂಬಲ್ನಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ, ಇಂಗ್ಲಿಷಲ್ಲಿ ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಎಂಬ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು? 41ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 45ನೇ ತಿದ್ದುಪಡಿ, 46ನೇ ತಿದ್ದುಪಡಿ.
ಸಮಾಜವಾದ ಮತ್ತು ಜಾತ್ಯತೀತ ಪದಗಳನ್ನು ಸಂವಿಧಾನದ 42ನೇ ತಿದ್ದುಪಡಿ ಶಾಸನದ ಮೂಲಕ ಸೇರಿಸಲಾಯಿತು. ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. 9th Schedule of the Indian Constitution is related to ಭೂ ಸುಧಾರಣೆ ಕಾಯ್ದೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ಆಡಳಿತ ಪದ್ಧತಿ ಎಂತಹುದು? ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ಆಡಳಿತ ಪದ್ಧತಿ ಯಾವುದು ಅಂದರೆ ಅದು ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲೆ ಮಟ್ಟಗಳಲ್ಲಿನ 3 ಶ್ರೇಣಿಯ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ. 3 ಟೈರ್ ಸಿಸ್ಟಮ್ ಯಾವ್ಯಾವು? ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲೆ. ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರಿಟ್ ಯಾವುದು? ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಬಾಹಿರವಾಗಿ ಗೋರ್ಮೆಂಟ್ ಜಾಬ್ ಹೊಂದಿದ್ದರೆ ಅದರ ವಿರುದ್ಧ ಹೊರಡಿಸುವ ರಿಟ್ ಯಾವುದು? ಕೋ ವಾರಂಟೋ. ಕೇಂದ್ರ ಶಾಸನಗಳ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಶಾಸನಗಳಲ್ಲಿ ಏನಾದರೂ ವಿವಾದ ಉದ್ಭವಿಸಿದಲ್ಲಿ ಕೇಂದ್ರ ಶಾಸನ ಸ್ಥಿರ ಆಗುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಭಾರತ ಸಂವಿಧಾನದ ಅನುಚ್ಛೇದ ಯಾವುದು ಅಥವಾ ವಿಧಿ ಯಾವುದು? 254ನೇ ವಿಧಿ. ಭಾರತದ ಉಪರಾಷ್ಟ್ರಪತಿಯು ಇವರುಗಳನ್ನೊಳಗೊಂಡ ನಿರ್ವಾಚನ ಗಣ ಅಂದರೆ ಎಲೆಕ್ಟ್ರೋ ಕಾಲೇಜ್ದಿಂದ ಚುನಾಯಿಸಲ್ಪಡುತ್ತಾರೆ. ಸಿಂಪಲ್ ಆಗಿ ಉಪರಾಷ್ಟ್ರಪತಿ ಈ ಕೆಳಗಿನ ಯಾರಿಂದ ಚುನಾವಣೆ ಮಾಡಲ್ಪಡುತ್ತಾರೆ? ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು ಪಾಲ್ಗೊಳ್ಳುತ್ತಾರೆ. 31ನೇ ಅನುಚ್ಛೇದದ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯಿಸುತ್ತದೆ. 31ನೇ ಅನುಚ್ಛೇದದ ಪ್ರಕಾರ ಸೇವೆಯಿಂದ ಇಚ್ಛಾನುಸಾರ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯವಾಗುತ್ತದೆ. ಕೇಂದ್ರ ಮತ್ತು ರಾಜ್ಯದ ಸರ್ಕಾರಿ ನೌಕರಿಗಳಿಗೆ ಇವರನ್ನ ಯಾರಾದರೂ ಸುಮ್ಮನೆ ತೆಗೆದುಹಾಕಂಗಿಲ್ಲ. ಅದಕ್ಕೆ ನಮ್ಮ ಸಂವಿಧಾನ ರಕ್ಷಣೆ ನೀಡಿದೆ. ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವ ರಾಜ್ಯ ನೀತಿಯ ನಿರ್ದೇಶಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲ? ವಯಸ್ಕರ ಶಿಕ್ಷಣ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲ. ಬಡವರಿಗೆ ಕಾನೂನು ನೆರವು ನೀಡುವುದು, ಶ್ರಮಿಕರಿಗೆ ಕನಿಷ್ಠ ಕೂಲಿಯನ್ನು ನಿಗದಿಪಡಿಸುವುದು, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಈ 3 ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿವೆ. ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತದ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅತ್ಯಗತ್ಯವೆಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು ಯಾರು? ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅತ್ಯಗತ್ಯವೆಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು. ಡಾಕ್ಟರ್ BR ಅಂಬೇಡ್ಕರ್. ಭಾರತೀಯ ಯೋಜನೆಯಾದಂತಹ ಯೋಜನಾ ರಜೆ ಕಾಲವನ್ನು ಎದುರಿಸಬೇಕಾಯಿತು. ಕೆಳಗಿನವುಗಳಲ್ಲಿ ಯಾವ ಅವಧಿಯನ್ನು ಯೋಜನಾ ರಜೆಯ ಕಾಲವೆಂದು ಘೋಷಿಸಲಾಯಿತು? ಕೆಳಗಿನ ಯಾವ ಅವಧಿಯನ್ನು ಯೋಜನಾ ರಜೆಯ ಕಾಲವೆಂದು ಘೋಷಿಸಲಾಗಿದೆ?
1966ರಿಂದ 1969 ಯೋಜನಾ ರಜೆಯ ಕಾಲವೆಂದು ಘೋಷಿಸಲಾಗಿದೆ. ಕನಿಷ್ಠ ಅಗತ್ಯಗಳ ಕಾರ್ಯಕ್ರಮವನ್ನು ರೂಪಿಸಿದ ಯೋಜನೆ ಯಾವುದು? ಕನಿಷ್ಠ ಅಗತ್ಯಗಳ ಕಾರ್ಯಕ್ರಮ 5ನೇ ಪಂಚವಾರ್ಷಿಕ ಯೋಜನೆ. 9ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯೋದ್ದೇಶಗಳು ಇದರ ಮೇಲೆ ಆಧಾರಗೊಂಡಿವೆ. 9ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯೋದ್ದೇಶಗಳು ಯಾವುದನ್ನು ಆಧಾರವಾಗಿಸಿವೆ? ಯುಎಫ್ ಸಂಯುಕ್ತ ರಂಗ ಸರ್ಕಾರದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಸರ್ಕಾರದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದ ಆಧಾರವಾಗಿವೆ. ಕೆಳಗಿನವುಗಳಲ್ಲಿ ಯಾವುದು ಸ್ಟಾಗ್ಫ್ಲೇಷನ್ ಆರ್ಥಿಕತೆಯ ಲಕ್ಷಣಗಳಲ್ಲ? ಅಂದರೆ ಸ್ಟಾಗ್ಫ್ಲೇಷನ್ ಅಂದರೆ ಏನಿರುತ್ತೆ ಏನಿರಲ್ಲ ಅಂತ ನಿಮಗೆ ಗೊತ್ತಿದ್ದರೆ ಇದಕ್ಕೆ ಉತ್ತರಿಸಬಹುದು. ಸ್ಟಾಗ್ಫ್ಲೇಷನ್ನ ಲಕ್ಷಣ ಅಲ್ಲ. ಇವು 4 ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿ ಮತ್ತು ಡಿ. ಅಂದರೆ ಉತ್ಪಾದನೆಯ ಹೆಚ್ಚಳವಾಗಲಿ ಉದ್ಯೋಗಾವಕಾಶಗಳ ಹೆಚ್ಚಳವಾಗಲಿ ಈ ಸ್ಟಾಗ್ಫ್ಲೇಷನ್ಗೆ ಸಂಬಂಧಿಸಿಲ್ಲ. ಬೆಲೆಗಳಲ್ಲಿ ಹೆಚ್ಚಳ, ಕೈಗಾರಿಕಾ ಹೂಡಿಕೆಯಲ್ಲಿ ಹೆಚ್ಚಳವಿಲ್ಲ. ಇವೆರಡೂ ಕೂಡ ಸ್ಟಾಗ್ಫ್ಲೇಷನ್ ಆರ್ಥಿಕತೆಯ ಲಕ್ಷಣಗಳಾಗಿವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.